ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಂಕ್ರಾಂತಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕವಿ ಅಂಕಣಕಾರರು ಹಾಗೂ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗುಬ್ಬಿಗೂಡು ರಮೇಶ್ ಅವರು ರಾಶಿ ಪೂಜೆ ಮಾಡೋದ್ರ ಮೂಲಕ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯದಲ್ಲಿ ಯಾವುದರಲ್ಲೂ ಕಡಿಮೆ ಇಲ್ಲದ ಹಾಗೆ ಕಾವ್ಯದ ರಚನೆ ಮತ್ತು ಸೃಷ್ಟಿ ಮಾಡಲು ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಂಕ್ರಾಂತಿ ಕವಿಗೋಷ್ಠಿ ಯಶಸ್ವಿಯಾಗಲಿ ಅಂತ ಶುಭ ಕೋರಿದ್ರು. ಈಗಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜಗತ್ತಿನಾದ್ಯಂತ ನಾವು ಬರೆಯುವ ಕಾವ್ಯಗಳ ಸಾಲುಗಳು ಜನರನ್ನ ತಲುಪುವ ಸಂವಹನ ಮಾಧ್ಯಮದಲ್ಲಿ ಕಾವ್ಯ ಪ್ರಯೋಗ ಆಗ್ತಾ ಇದೆ. ಇದರಿಂದ ಅಲ್ಲಿಯೂ ಕೂಡ ಹೊಸ ಹೊಸ ಕವಿಗಳು ಬೆಳಕಿಗೆ ಬರ್ತಿದ್ದಾರೆ ಅಂತ ಹೇಳಿದರು. ಕಾಯಕ ಒಂದೇ, ಅದು ಕನ್ನಡದ ಪ್ರೀತಿ, ಕನ್ನಡದ ಮೇಲಿನ ವಿಶ್ವಾಸ ಇಟ್ಕೊಂಡು ಬದುಕ್ತಾ ಇರುವಂಥ ಈ ಸಮುದಾಯ ಮಂಡ್ಯದಲ್ಲಿ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲದ ಹಾಗೆ ಕಾವ್ಯದ ರಚನೆಯಲ್ಲಿ, ಕಾವ್ಯದ ಸೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಂಕ್ರಾಂತಿ ಕವಿಗೋಷ್ಠಿ ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾನು ಸಾಮಾನ್ಯವಾಗಿ ಮಾಡಿಬಿಡ್ತೀನಿ. ಇವತ್ತು ಕಾವ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಬ್ಲಾಗ್ಗಳಲ್ಲಿ, ಇವತ್ತು ಎಕ್ಸ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಆನ್ಲೈನ್ಗಳಲ್ಲಿ, ಜಗತ್ತಿನಾದ್ಯಂತ ನಾವು ಬರೆಯುವ ಕಾವ್ಯದ ಸಾಲುಗಳು ಜನರನ್ನ ತಲುಪುವ ಒಂದು ಕಮ್ಯುನಿಕೇಷನ್ ಮಾಧ್ಯಮಗಳಲ್ಲಿ ಕೂಡ ಕಾವ್ಯ ಪ್ರಯೋಗ ಆಗ್ತಾ ಇದೆ. ಅಲ್ಲಿನೂ ಕೂಡ ಹೊಸ ಹೊಸ ಕವಿಗಳು ಹುಟ್ಟುತ್ತಾ ಇದ್ದಾರೆ. ಆದರೆ ನಾವು ಮನಸ್ಸಿನಲ್ಲಿ ಅನ್ಕೋಬೇಕಾಗಿರುವಂಥದ್ದು ಒಂದೇ, ನಾನಿವತ್ತು ಮಂಡ್ಯದ ಕವಿಗಳಿಗೆ, ಸಂಕ್ರಾಂತಿ ಕವಿಗಳಿಗೆ ನಾನು ಕರೆ ಕೊಡುವಂಥದ್ದು, ನಿಮ್ಮ ಕಿವಿ ಮಾತು ಹೇಳುವಂಥದ್ದು ಒಂದೇ, ನಿಮ್ಮ ಕಾವ್ಯ ವರ್ತಮಾನದ ತಲ್ಲಣಗಳಿಗೆ ಕಿವಿಯಾಗಬೇಕು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆ ನಮ್ಮ ಮನಸ್ಸಿನಲ್ಲಿ ಮಾಸುವ ಮುನ್ನ ಸಂಕ್ರಾಂತಿ ಕವಿಗೋಷ್ಠಿ ಏರ್ಪಡಿಸಿರುವುದು ಖುಷಿಯಾಗಿದೆ. ಸಮ್ಮೇಳನದಲ್ಲಿ ರೈತ ಕವಿಗೋಷ್ಠಿ ಹಾಗೂ ರೈತರಿಗೆ ಸನ್ಮಾನ ಮಾಡಿದ್ದೆವು ಹಾಗೂ ಹಳ್ಳಿಗಳಿಂದ ರೈತರು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದರು. ಕವಿಗೋಷ್ಠಿ ಭಾಷೆಯ ಮತ್ತು ಸಾಹಿತ್ಯ ಬೆಳವಣಿಗೆಗೆ ಅತ್ಯವಶ್ಯಕ. ಭಾಷೆಯ ಬೆಳವಣಿಗೆಗೆ ಸಾಹಿತ್ಯ ಎಷ್ಟು ಮುಖ್ಯವೋ ಸಾಹಿತ್ಯಕ್ಕೆ ಭಾಷೆಯ ಪ್ರಭುತ್ವ ಅಷ್ಟೇ ಮುಖ್ಯ ಎಂದರು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಭೂತಪೂರ್ವ ಯಶಸ್ಸಿನಲ್ಲಿ ನಾವು ಮಂಡ್ಯದಲ್ಲಿ ಕನ್ನಡ ಜನರ ಕನ್ನಡ ಪ್ರೇಮ ಎಷ್ಟಿದೆ, ಕನ್ನಡ ಪ್ರಜ್ಞೆ ಎಷ್ಟಿದೆ, ಕನ್ನಡವನ್ನು ಎಷ್ಟು ತಮ್ಮ ಸ್ವಂತ ತಾಯಿ ಅಂತ ಅವರು ಪ್ರೀತಿಸ್ತಾ ಇದ್ದಾರೆ, ಅದನ್ನೆಲ್ಲವನ್ನು ನಾವು ಈಗ ಕಂಡುಕೊಂಡಿದ್ದೇವೆ. ಇಂತಹ ಒಂದು ಸಮ್ಮೇಳನದ ವಿಜೃಂಭಣೆ ಇನ್ನೂ ಮನಸ್ಸಿನಲ್ಲಿ ಮಾಸಿಲ್ಲ. ಅಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಸಂಕ್ರಾಂತಿ ಸಂಭ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸಮ್ಮೇಳನದಲ್ಲೂ ಅಷ್ಟೇ ಅನೇಕ ರೈತ ಮಹಾಶಯರ ಒಂದು ಆಶಯದಂತೆ ರೈತರ ಕವಿಗೋಷ್ಠಿ ನಡೀತು. ಹಾಗೆ ರೈತರನ್ನ ಸನ್ಮಾನಿಸಲಾಯಿತು, ಅವರನ್ನು ಬರಮಾಡಿಕೊಳ್ಳಲಾಯಿತು. ರೈತ ಮುಖಂಡರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದರು. ಎಲ್ಲ ಹಳ್ಳಿಗಳಿಂದ ರೈತರು ಬಂದು ಭಾಗವಹಿಸಿದ್ದಾರೆ. ಜೊತೆಗೆ ಈ ಒಂದು ಕವಿಗೋಷ್ಠಿ ಏನಿದೆ
ಇದು ನಿಜಕ್ಕೂ ಭಾಷೆಯ ಬೆಳವಣಿಗೆಗೆ, ಸಾಹಿತ್ಯದ ಬೆಳವಣಿಗೆಗೆ ತುಂಬ ಅತ್ಯವಶ್ಯಕವಾದದ್ದು ಅಂತ ಹೇಳ್ಬೋದು. ಭಾಷೆಯ ಒಂದು ಬೆಳವಣಿಗೆಗೆ ಸಾಹಿತ್ಯ ಅಳತೆಗೋಲಾಗುತ್ತೆ. ಸಾಹಿತ್ಯಕ್ಕೆ ಭಾಷೆಯ ಪ್ರಭುತ್ವ ಮುಖ್ಯವಾಗುತ್ತೆ. ಹಾಗೆ ಸಾಹಿತ್ಯ ಅಂತ ಮೊದಲು ಪ್ರಾರಂಭ ಆದಿದ್ದೇ ಕಾವ್ಯದಿಂದ ಅಂತ ಹೇಳ್ತೇವೆ. ವಾಲ್ಮೀಕಿಯವರ ನೂರಾರು ಭಾವ ತರಂಗಗಳು ಅದು ಒಂದು ಕಾವ್ಯವಾಗಿ ಹೊರಹೊಮ್ಮಿತು. ನಂತರ ಸಂಕ್ರಾಂತಿ ಕವಿಗೋಷ್ಠಿಯಲ್ಲಿ ಕವಿಗಳು ಕವನವನ್ನು ವಾಚಿಸಿತ್ತು. ಆದಿ ವ್ಯವಕಲನದ ಜೀವನದಲ್ಲಿ ಮಾರು ಹೋಯಿತಲ್ಲೋ ಮಾನವ, ಅವನ ಭಾವನೆಯ ನೆನೆಯದೆ. ಉತ್ತರದ ಭೋಗಿ ಹೋಗಿ ದಕ್ಷಿಣದ ಸುಗ್ಗಿ ಕಾಲ, ಮನೆ ಮಕ್ಕಳೆಲ್ಲ ದನಕರು ಸಿಂಗರಿಸುವ ಕಾಲ. ಊರಿನ ಮನೆಗೆಲ್ಲ ಎಳ್ಳು ಬೆಲ್ಲ ಹಂಚುವ ಮಗಳು, ಪುಟ್ಟ ಹೆಜ್ಜೆ ಉದ್ದ ಜಡೆ ಹೊಸ ಬಟ್ಟೆಯುಟ್ಟ ಮೊಮ್ಮಗಳು. ಹಸಿರು ಕ್ರಾಂತಿಯೇ ಸಂಕ್ರಾಂತಿ. ಅಕ್ಕರೆಯ ಭಾವದ ಬಂಧವನ್ನ ಬೆಸೆಯುವ, ಬವಣೆಯನ್ನ ಮರೆತು ಬೆಲ್ಲವನ್ನ ಹಂಚುವ. ಅಕ್ಕರೆಯ ಭಾವದ ಬಂಧವನ್ನ ಬೆಸೆಯುವ, ಬವಣೆಯನ್ನ ಮರೆತು ಬೆಲ್ಲವನ್ನ ಹಂಚುವ. ಬೆಂದಿರುವ ಜೀವವ ನೊಂದಿರುವ ಮನವ ಮುದಲಿ ಬೆರೆಸಲು ಒದಗಿರುವ ಸಂಭ್ರಮವೇ ಸಂಕ್ರಾಂತಿ. ದನ ಕರು ಪ್ರಾಣಿ ಪಕ್ಷಿಗಳಿಗೆ ಆಹಾರವಿಲ್ಲ, ಕಾನನದ ತುಂಬೆಲ್ಲ ಹಚ್ಚ ಹಸಿರಿಲ್ಲ. ಅನ್ನದಾತನ ಮುಖದಲ್ಲಿ ಮಂದಹಾಸವಿಲ್ಲ, ಇಳೆಯಲ್ಲಿ ತಂಪಿನ ಮಕರಂದವಿಲ್ಲ. ಕಾರಣ ಬರಗಾಲ ಬರಗಾಲ ಬರಗಾಲ. ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳಾದ ಜಿಟಿ ಬೀರಪ್ಪ, ಎಂವಿ ಧರಣೇಂದ್ರಯ್ಯ, ಡಿಪಿ ಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಚಂದ್ರಲಿಂಗು, ಲಯನ್ ಜಿಲ್ಲೆ 317G ಜಿಲ್ಲಾ ರಾಯಭಾರಿಗಳಾದ ಲಯನ್ ಹರ್ಷ ಪಣ್ಣೇದೊಡ್ಡಿ ಸೇರಿದಂತೆ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರುಗಳು ಹಾಜರಿದ್ದರು. ಎಸ್ಪಿ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಜ್ಞಾನಸಾಗರ ಕ್ಯಾಂಪಸ್ ಆಶ್ರಯದಲ್ಲಿ 2024-25ನೇ ಸಾಲಿನ ಗೀತಾಂಜಲಿ ಕ್ರೀಡೋತ್ಸವ ನಗರದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕ್ರೀಡೋತ್ಸವಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಅವರು ಶಾಲಾ ಧ್ವಜಾರೋಹಣ ನೆರವೇರಿಸಿ ಒಲಿಂಪಿಕ್ ಕ್ರೀಡೆ ಜ್ಯೋತಿಯನ್ನ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿ ದೆಸೆಯಲ್ಲೇ ಜೀವನದಲ್ಲಿ ಸಾಧನೆ ಮಾಡುವ ಗುರಿಯನ್ನು ವಿದ್ಯಾರ್ಥಿಗಳು ಇಟ್ಟುಕೊಳ್ಳಬೇಕು. ಚಿನ್ನದಂಥ ಸಮಯದಲ್ಲಿ ಯಾವ ಜೀವನ ರೂಪಿಸಿಕೊಳ್ತಿದ್ದೀರಿ ಎಂಬುದನ್ನು ತಿಳಿದು ಎತ್ತರಕ್ಕೆ ಗುರಿ ಕಾಣಬೇಕು. ಅಂತಹ ಸಮಯವನ್ನು ವಿದ್ಯಾರ್ಥಿ ಜೀವನದಲ್ಲಿ ರೂಪಿಸಿಕೊಳ್ಳಿ ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕ್ರೀಡೆಗಳು ಮನುಷ್ಯನ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಮಂಡ್ಯದ ಎಸ್ಪಿ ಎಜುಕೇಷನ್ ಶಿಕ್ಷಣ ಸಂಸ್ಥೆಗಳು ಹಣದುಬ್ಬರದಲ್ಲೂ ಕಡಿಮೆ ಫೀಸ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ. ಇಂತಹ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ತಿಳಿಸಿದರು. ಮಕ್ಕಳಿಗೆ ಪಾಠದ ಜೊತೆಗೆ ಕ್ರೀಡೆಗಳು ಕೂಡ ಅವಶ್ಯಕತೆ ಇದೆ. ನಾವೆಲ್ಲ ಒಪ್ಪುವಾಗ ಎಲ್ಲಿ ಒಪ್ಪುತ್ತೀವಿ ಅಂತ ಗೊತ್ತಿಲ್ಲ, ಆದರೆ ಜೀವನವನ್ನ ನಮ್ಮದೇ ಇರುತ್ತೆ, ಎಲ್ಲಿ ತಗೊಂಡ್ಬೇಕು ಅಂತ ಸಾಧನೆ ಅನ್ನೋದು ವಿದ್ಯಾರ್ಥಿ ದೆಸೆಯಿಂದಲೇ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ನಾನು ಈ ಗುರಿ ಮುಟ್ಟಬೇಕು ಅಂತ ನೀವು ಏನು ಅನ್ಕೊಳ್ತೀರೋ ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ಇದು ನಿಮಗೆಲ್ಲ ಗೋಲ್ಡನ್ ಪೀರಿಯಡ್ ಅಂದ್ರೆ ಚಿನ್ನದಂತಹ ಸಮಯ. ಈ ಸಮಯದಲ್ಲಿ ನೀವು ಯಾವ ರೀತಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತೀರಾ ಅದು ನಿಮ್ಮನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತೆ, ನಿಮ್ಮನ್ನ ಸಾಧನೆಯ ಮೆಟ್ಟಿಲ ಮೇಲೆ ನಿಲ್ಲಿಸುತ್ತೆ, ನಿಮ್ಮನ್ನ ಈಗೇನು ಬಾವುಟ ನಿರುತ್ಕೃಷ್ಟವಾಗಿ ಆಗ್ತಾ ಇದೆ ಅದರ ಎತ್ತರಕ್ಕೆ ನಿಮ್ಮ ಜೀವನವನ್ನ ತೆಗೆದುಕೊಂಡು ಹೋಗುತ್ತೆ. ಅದು ಕೂಡ ಮಕ್ಕಳ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ನಮ್ಮ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಮಂಡ್ಯದಲ್ಲೇ ಕೊಡ್ತಾ ಇದೆ. ಸರಿಸುಮಾರು 4,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ದೇಶಕ್ಕೆ, ಮಂಡ್ಯಕ್ಕೆ, ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ತರ್ತಾ ಇದ್ದಾರೆ. ಆ ಸಂಸ್ಥೆಯ ಸಂಸ್ಥಾಪಕರು ಕೂಡ ಇದು ಒಂದು ಸೇವೆ ಅನ್ನೋ ರೀತಿಯಲ್ಲಿ ಕಡಿಮೆ ಫೀಸನ್ನು ಕೊಟ್ಟು ಉತ್ತಮ ಗುಣಮಟ್ಟವನ್ನ ಕೊಡೋದು ಅಷ್ಟು ಸುಲಭ ಅಲ್ಲ. ಎಸ್ಪಿಇಟಿ ಕಾರ್ಯದರ್ಶಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ, ಕ್ರೀಡೆ ಎನ್ನುವುದು ಎಲ್ಲರ ಮನೋಲ್ಲಾಸಕ್ಕೆ ಕಾರಣವಾಗುತ್ತೆ. ಓದಿನಷ್ಟೇ ವಿದ್ಯಾರ್ಥಿಗಳಿಗೆ ಕ್ರೀಡೆ ಮುಖ್ಯವಾಗಿದೆ ಎಂದು ತಿಳಿಸಿದರು.
ಇಡೀ ಪ್ರಪಂಚದಲ್ಲಿ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹವಿದೆ. ಕ್ರೀಡೆಯಲ್ಲಿ ಮೊದಲು ಬಂದವರು ಯಾವ ಸಿನಿಮಾ ತಾರೆಯರು, ವಿಜ್ಞಾನಿಗಳಿಗೂ ಹೆಚ್ಚಾಗಿ ಜನಗಳ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಅಂತ ಹೇಳಿದರು. ನಿರಂತರ ಅಭ್ಯಾಸದಿಂದ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಮೊದಲಿಗರಾಗಬಹುದು. ಒಲಿಂಪಿಕ್ಸ್ ಕ್ರೀಡೆಗಳನ್ನು ಆಡಿ ಭಾರತಕ್ಕೆ ಹೆಸರು ತರುವ ರೀತಿ ಬೆಳೆಯಬೇಕು ಅಂತ ತಿಳಿಸಿದರು. ಕ್ರೀಡೋತ್ಸವ ಅಂತಕ್ಕಂಥದ್ದು ಶಾಲೆಯಲ್ಲಿ ಬಹಳ ಮುಖ್ಯವಾದ ಒಂದು ಸಮಾರಂಭ. ಇದು ನಿಮ್ಮ ಆ್ಯನ್ಯುವಲ್ ಡೇ ಏನಿದೆ ಅದಕ್ಕಿಂತಲೂ ಸಂತೋಷ ಕೊಡ್ತಕ್ಕಂಥ ಒಂದು ಸಮಾರಂಭ. ಯಾಕೆಂತಂದರೆ ಈ ಕ್ರೀಡೆ ಅನ್ನೋದೇ ಎಲ್ಲರ ಮನೋಲ್ಲಾಸಕ್ಕೆ ಒಂದು ಕಾರಣ ಆಗುತ್ತೆ. ಹಾಗೆಯೇ ಕ್ರೀಡೆ ಅಂತಕ್ಕಂಥದ್ದು ಇವತ್ತು ಓದಿನಷ್ಟೇ ಮುಖ್ಯವಾಗಿದೆ. ನೀವು ಪಠ್ಯಪುಸ್ತಕ ಎಷ್ಟು ಓದ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಾವು ಕ್ರೀಡೆಗೆ ಮೊದಲ ಆದ್ಯತೆ ಕೊಡಬೇಕಾಗಿದೆ. ಯಾಕೆಂದರೆ ಕ್ರೀಡೆಯಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೆ ನಿಮ್ಮ ಬುದ್ಧಿಮತ್ತೆ ಕೂಡ ಇದರಲ್ಲಿ ಒಳ್ಳೆಯ ಆರೋಗ್ಯದಿಂದ ಇರತಕ್ಕಂಥ ಕಾರಣಕ್ಕೆ ನಾವೆಲ್ಲರೂ ಕೂಡ ಕ್ರೀಡೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಅದರ ನಿಯಮಗಳನ್ನು ಪಾಲಿಸಬೇಕು. ಜೊತೆಗೆ ಕ್ರೀಡೆ ಅಂತಕ್ಕಂಥದ್ದು ನಮಗೆ ಜೀವನದಲ್ಲಿ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳೋದನ್ನು ಕಲಿಸುತ್ತೆ. ಹಾಗೆಯೇ ಸೋಲು ಗೆಲುವನ್ನು ಎದುರಿಸುವಂತಹ ಒಂದು ದೃಢತೆಯನ್ನು ಕೊಡುತ್ತೆ. ನಂತರ ಶಾಲಾ ಮಕ್ಕಳಿಂದ ಪಥಸಂಚಲನ ಮಾಡಿದರು. ಪಂಚಭೂತಗಳ ಡ್ರಿಲ್, ನವಿಲಿನ ಡ್ರಿಲ್, ರೋಬೋಟಿಕ್ ಡ್ಯಾನ್ಸ್, ಯೋಗ, ಕರಾಟೆ ಪ್ರದರ್ಶನ ಮಾಡಿದರು. ವೇದಿಕೆಯಲ್ಲಿ ಎಸ್ಸಿಬಿಟಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ, ನಗರಸಭಾ ಅಧ್ಯಕ್ಷರಾದ ಎಂವಿ ಪ್ರಕಾಶ್, ಎಸ್ಪಿಇಟಿ ಉಪಾಧ್ಯಕ್ಷರು ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆಯ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಹೇಮಾ ಶಿವಲಿಂಗಯ್ಯ, ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಸರೋಜಾ, ಉಪಪ್ರಾಂಶುಪಾಲರಾದ ಶಾಜಿದ್, ಮುಖ್ಯ ಶಿಕ್ಷಕರಾದ ರಾಜಣ್ಣ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ವರ್ಗ ಹಾಜರಿದ್ದರು. ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ಜನಾರ್ದನ ಶಾಲಾ ಕಾಲೇಜಿನ ವಾರ್ಷಿಕೋತ್ಸವ ಶಾಲಾ ಆವರಣದಲ್ಲಿ ನಡೆಯಿತು. ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡೆಗಳು ಮನುಷ್ಯನ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಮಂಡ್ಯದ ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆ ಹಣದುಬ್ಬರದಲ್ಲೂ ಕಡಿಮೆ ಫೀಸ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದಾರೆ. ಇಂತಹ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಂತ ಹೇಳಿದರು. ಮಕ್ಕಳಿಗೆ ಮನೋರಂಜನೆ ಕೊಡೋದ್ರ ಜೊತೆಗೆ ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಬಿಡುವಂತ ಸುಸಂದರ್ಭ. ಹಲವಾರು ದಿನಗಳಿಂದ ಇದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಪ್ರದರ್ಶನ ಮಾಡಬೇಕು ಅಂತೇಳಿ ಕಲ್ತಿರ್ತೀರಿ. ನಿಮಗೆ ಒಳ್ಳೆಯದಾಗಲಿ, ಉತ್ತಮ ಭವಿಷ್ಯವನ್ನು ರೂಢಿಸ್ಕೊಳ್ಳಿ. ಇದು ಅತಿ ಕಡಿಮೆ, ಮಂಡ್ಯದಲ್ಲೇ ಕಡಿಮೆ ಫೀಸನ್ನು ತಗೊಂಡು ಉತ್ತಮ ಗುಣಮಟ್ಟದ ಶಾಲೆ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಶಿಕ್ಷಣ ಸಂಸ್ಥೆ ಇದು. ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಮಂಡ್ಯದಲ್ಲಿ ನಂಬರ್ 1 ಶಾಲೆಯಾಗಿ ಮೊದಲು ಹೆಸರು ಪಡೆದಿತ್ತು. 4,000 ಮಕ್ಕಳು ಈ ಶಾಲೆಯಲ್ಲಿ ಓದಿ ಇವತ್ತು ಬಹಳಷ್ಟು ಸಾಧನೆಗಳನ್ನು ಈ ಶಾಲೆಯಲ್ಲಿ ಓದಿರೋರು ಮಾಡಿದ್ದಾರೆ. ಅದೇ ಗತವೈಭವದ ದಿನಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿ. ಇದಕ್ಕೆ ಕೋ ಎಜುಕೇಷನ್ ಅನ್ನು ತರಬೇಕು ಅಂತೇಳಿ ನಿಮ್ಮ ಅಧ್ಯಕ್ಷರು ನಿರ್ದೇಶಕರುಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಶಿಕ್ಷಣ ಇಲಾಖೆಯಿಂದ ಕೂಡ ಬೇಗ ಅವ್ರು ಕೇಳಿರುವಂಥ ಮಂಜೂರಾತಿಯನ್ನು ಕೊಡ್ತೀವಿ. ಮೊದಲು ಏನು ಈ ಆಗಿದೆಯಾ ನೆಕ್ಸ್ಟ್ ವರ್ಷದಿಂದ ಕೋ ಎಜುಕೇಷನ್ ಕೂಡ ಆಗ್ತಾ ಇದೆ. ಅದು ಬಹಳ ಸಂತೋಷದ ವಿಚಾರ. ಮೊದಲ ಗತವೈಭವ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ನಡೆಯಲಿ. ನನಗೆ ಒಂದು 4 ವರ್ಷದ ಮುಂಚೆ ಈ ಶಾಲೆ ಇನ್ನೂ ಉತ್ತರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ನಾವು ಯೋಚನೆ ಮಾಡೋಷ್ಟರಲ್ಲಿ ಅಂಜನಾ ಶ್ರೀಕಾಂತ್ ಮತ್ತು ಅವರ ಟೀಮ್ ಬಹಳ ಅದ್ಭುತವಾಗಿ ಮತ್ತೆ ಶಾಲೆಯನ್ನು ಅಚ್ಚುಕಟ್ಟಾಗಿ ಕಟ್ಟಿ ಒಳ್ಳೆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಮೇಲೆ ಇನ್ನೂ ಒಂದು ಉತ್ತರಕ್ಕೆ ಬರಲಿ ಅಂತ ಹೇಳಿ ದೇವರ. ಇದೇ ಸಂದರ್ಭದಲ್ಲಿ ಗಣ್ಯರು ಶಾಲೆಯ ಕೌಸ್ತುಭ ಸಂಚಿಕೆ ಬಿಡುಗಡೆ ಮಾಡಿದರು. ಹಿಂದೂ ಪುರಾಣದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕಾರ್ಯಕ್ರಮದಲ್ಲಿ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಮಹದೇವ, ಶ್ರೀ ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್, ನಿರ್ದೇಶಕರಾದ ಹಾಲಳ್ಳಿ ಅಶೋಕ್, ಪ್ರಶ್ನೆ ಪದಾಧಿಕಾರಿಗಳು, ಶಾಲೆಯ ಶಿಕ್ಷಕ ವೃಂದ ಹಾಜರಿದ್ದರು. ಮಂಡ್ಯ ಜಿಲ್ಲಾ ಜೆಡಿಎಸ್ ಎಸ್ಸಿ ಎಸ್ಟಿ ವಿಭಾಗದ ವತಿಯಿಂದ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ಪಕ್ಷ ಸಂಘಟನೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತ ಸಂಘಟನೆಗಳನ್ನು ಬಳಸಿಕೊಳ್ತಾ ಇರೋದ್ರ ಬಗ್ಗೆ
ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರು ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಅನ್ನದಾನಿ, ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಬಲಿಷ್ಠವಾಗಬೇಕು. ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳು ಇವೆ. ರಾಜಕಾರಣಕ್ಕಾಗಿ SC/ST ಸಮುದಾಯವನ್ನು ಬಳಸಿಕೊಳ್ಳುವ ಕೆಲಸ ಆಗ್ತಾ ಇದೆ. ದಲಿತರ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾಂಗ್ರೆಸ್ನವರಿಗೆ ನಾಚಿಕೆಯಾಗಬೇಕು. ಮಾನ ಮರ್ಯಾದೆ ಇಲ್ವಾ? 25,000 ಕೋಟಿ ST/PSP ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದೀರಿ. ಕಾಂಗ್ರೆಸ್ನಲ್ಲಿ SC ವಿಭಾಗದವರು ಸತ್ತು ಹೋಗಿದ್ದಾರಾ? ಎಲ್ಲಿದ್ದೀರಿ ಅಂತ ಪ್ರಶ್ನಿಸಿದ್ರು. ಇದರ ಬಗ್ಗೆ ಹೋರಾಟ ಮಾಡ್ತೇವೆ. ದಲಿತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಾದ್ಯಂತ ಹಲವಾರು ಸಂಘಟನೆಗಳ ಹೆಸರು ಹೇಳಿಕೊಂಡು, ಸಂಘಟನೆಗಳು ಇರಬಹುದು, ಇಲ್ಲದೆ ಇರಬಹುದು, ಆದರೆ ಸಂಘಟನೆ ಹೆಸರನ್ನ ರೂಪ ಕೊಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ದೇಶದಾದ್ಯಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದು ಹೆಚ್ಚಾಗಿ ನಡೀತಾ ಇದೆ. ಆಂಧ್ರದಲ್ಲಿ ನಡೀತಾ ಇರ್ಬೋದು, ತಮಿಳುನಾಡಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಒರಿಸ್ಸಾದಲ್ಲಿ ಎಲ್ಲ ಕಡೆ ನಡೀತಿರ್ಬೋದು. ಏನಪ್ಪ ಆ ಪ್ರತಿಭಟನೆ ಅಂದರೆ, ಅಮಿತ್ ಶಾ ಅವರು ಬಿಜೆಪಿಯ ಮುಖಂಡರು ಮತ್ತೆ ಈ ದೇಶದ ಗೃಹ ಮಂತ್ರಿಗಳು ಬಾಬಾ ಸಾಹೇಬ್ ಅವರಿಗೆ ಅಪಮಾನ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅಂತಕ್ಕಂಥ ವಿಚಾರಕ್ಕೆ ಇಡೀ ದೇಶದಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಈಗ ನಮ್ಮ ಸ್ನೇಹಿತರುಗಳು, ಹಲವಾರು ಸ್ನೇಹಿತರುಗಳು ಹೇಳಿದಾಗೆ, ನಮ್ಮ ಬೊಮ್ಮಣ್ಣ ಹೇಳಿದಂಗೆ ಯಾರೇ ಅಪಮಾನ ಮಾಡಿದ್ರು, ನಮ್ಮ ಪಕ್ಷದವರೇ ಆಗ್ಲಿ, ಯಾವುದೇ ಪಕ್ಷದವರೇ ಆಗ್ಲಿ, ರಾಜಕಾರಣಿ ಆಗ್ಲಿ ಅಥವಾ ಬೇರೆಯವರೇ ಆಗ್ಲಿ, ಯಾರೇ ಬಾಬಾ ಸಾಹೇಬರ ವಿಚಾರಕ್ಕೆ ಹೆಸರಿಗೆ ಅಪಮಾನ ಮಾಡಿದ್ರೆ ನಾವು ಸಹಿಸಿಕೊಳ್ಳೋದಿಲ್ಲ, ಹೋರಾಟ ಮಾಡ್ತೇವೆ ಇವತ್ತು ಹೇಳಿದ್ದಾರೆ. ನಿಜ, ನಾವ್ಯಾರು ಸಹಿಸ್ಕೊಳ್ಳಲ್ಲ. ನಾವು ಯಾವುದೇ ಪಾರ್ಟಿಲಿ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಸಹಿಸ್ಕೊಳ್ಳೋ ಮಾತೇ ಇಲ್ಲ. ಅಂಬೇಡ್ಕರ್ ಸಾಹೇಬರ ಹೆಸರಿನ ವಿಚಾರವಾಗಿ ನಾವ್ಯಾರು ಕೂಡ ಸಹಿಸ್ಕೊಳ್ಳೋ ವಿಚಾರ ಇಲ್ಲ. ಅಂಬೇಡ್ಕರ್ ನಮ್ಮ ಸ್ವಾಭಿಮಾನದ ಸಂಕೇತ. ದಲಿತರ ಸ್ವಾಭಿಮಾನದ ಸಂಕೇತ ಯಾವುದಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೊತೆಗೆ ಅವರು ನಮಗೆ ಶಕ್ತಿ ಅನ್ನೋದನ್ನ ನಾವ್ಯಾರು ಕೂಡ ಮರೆಯೋದು ಇಲ್ಲ, ಮರೆಯಕ್ಕೆ ಸಾಧ್ಯವೂ ಇಲ್ಲ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ನಿಮ್ಮ ಸರ್ಕಾರ ಈಗ ನಡೀತಾರ, ಕಾಂಗ್ರೆಸ್ ಸರ್ಕಾರ, ನಾಚಿಕೆ ಆಗಲ್ವ ನಿಮ್ಗೆ? ಕಾಂಗ್ರೆಸ್ನವ್ರಿಗೆ ನಾಚಿಕೆ ಆಗಲ್ವೇನ್ರಿ? ಅದೆಲ್ಲ ಪಾಪ ಕೂತ್ಕೊಂಡು ಮಾತನಾಡ್ತಿದ್ದೀರಲ್ಲ, ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ ನಿಮ್ಗೆ? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಎಲ್ಲೋಗಿತ್ತಪ್ಪ ನಮ್ಮ ಸಂಘಟನೆ ಸ್ನೇಹಿತರಿಗೆ ಹೇಳ್ತೇನೆ ನಾನು. ಇನ್ನು 25,000 ಕೋಟಿ SC/PSP ಹಣವನ್ನು ವರ್ಗಾವಣೆ ಮಾಡ್ಕೊಂಡ್ರಲ್ಲ ಗ್ಯಾರಂಟಿಗೆ, ಎಲ್ಲೋಗಿದ್ರಿ ನೀವು? ಎಲ್ಲಿದ್ರಿ? ಒಬ್ಬ ಸಂಘಟನೆ ನಾನು ತುಟಿ ಬಿಚ್ಚಿದ್ರೇನ್ರಿ? ಈ ರಾಜ್ಯದಲ್ಲಿ 25,000 ಕೋಟಿ ನನ್ನ ಜನರ ಅಭಿವೃದ್ಧಿಗೆ ಇಟ್ಟಿದ್ದಂತ ಹಣ, SC/ST ಜನರ ಅಭಿವೃದ್ಧಿಗೆ ಇಟ್ಟಿದ್ದಂತ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿದ್ರಲ್ಲ, ಎಲ್ಲೋಗಿದ್ರಪ್ಪ ನೀವು? ಸಂಘಟನೆ ಸ್ನೇಹಿತರು ಕಾಂಗ್ರೆಸ್ ST/ST ಅವರು ಎಲ್ಲೋಗಿದ್ರಪ್ಪ? ಈಗ ನಿಮ್ಮ ವಿಭಾಗ ಸತ್ತೋಗಿದ್ಯಾ? ಕಾಂಗ್ರೆಸ್ನಲ್ಲಿ SC ವಿಭಾಗ ಪಾಳ್ಯಗಾರರು ಸತ್ತೋಗಿದ್ದೀರಾ? ಕಾಂಗ್ರೆಸ್ ಪಾಳ್ಯಗಾರರು SCಗಳು ಎಲ್ಲಿದ್ದೀರಿ ಕೇಳಿದೆ. ನಿಮ್ ಸರ್ಕಾರ ನಡೀತಿದೆ. 25,000 ಕೋಟಿ ಮೋಸ ಮಾಡೋದಲ್ಲ ದಲಿತ ಸಮಾಜಕ್ಕೆ. ಯಾವ ನ್ಯಾಯ ಕೊಡ್ತೀರಿ ದಲಿತರು ನೀವು? ಅವತ್ತೇ ಪ್ರತಿಭಟನೆಗೆ ಇಳಿಲಿಲ್ಲ ನೀವು ಈ ರಾಜ್ಯದಲ್ಲಿ? ಯಾಕೆ ಇಳಿಲಿಲ್ಲ? 187 ಕೋಟಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದಂತ ಹಣ, ವಾಲ್ಮೀಕಿ ನಿಗಮದ ಹಣ, ಕಾಡಂಚಲ್ಲಿ ವಾಸ ಮಾಡೋರು, ಕಾಡಿನಲ್ಲಿ ವಾಸ ಮಾಡೋರು, ಈ ಕಲ ಬಟ್ಟೆ ಇದ್ದವರು, ಉನ್ನತ ಅನ್ನ ಇದ್ದವರು ಜನಕ್ಕೆ ಮೀಸಲಿಟ್ಟಿದ್ದಂತ 187 ಕೋಟಿ ಹಣವನ್ನ ಆಂಧ್ರ ಪ್ರದೇಶದ ಚುನಾವಣೆಗೆ, ತೆಲಂಗಾಣದ ಚುನಾವಣೆಗೆ ನಮ್ಮ ದಲಿತರ ಹಣವನ್ನ ಬಳಸ್ಕೊಂಡು ನೀವು ಮೋಸ ಮಾಡಿದ್ರಲ್ಲ ಕಾಂಗ್ರೆಸ್ನವರು. ಎಲ್ಲೋಗಿದ್ರು ನೀವು ಸಂಘಟನೆಯವರು? ಎಲ್ಲಿದ್ರು ನೀವು ಕಾಂಗ್ರೆಸ್ನ SC ವಿಭಾಗದವರು ನಾಯಕರುಗಳು? ಬದುಕಿದ್ದೀರಾ? ಬದುಕಿದ್ದೀರೇನ್ರಿ? ರಾಜ್ಯದಲ್ಲಿ ಕಾಂಗ್ರೆಸ್ ದುಡಿತಾ ಇರೋರು, ವೋಟ್ ಹಾಕ್ಸ್ತಾ ಇರ್ತಕ್ಕಂಥ SC ಸಮಾಜದವರು, ST ಸಮಾಜದವರು ಬದುಕಿದ್ದೀರಾ? ಇವತ್ತು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ಅವತ್ತೆಲ್ಲೋಗಿತ್ತು ನಿಮ್ಮ ಹೋರಾಟ?
ಸಭೆಯಲ್ಲಿ ಜಿಲ್ಲಾ ಮಟ್ಟದ ದಿಶಾ ಸಮಿತಿ ಸದಸ್ಯರು ಮತ್ತು ಮಂಡ್ಯ ಜಿಲ್ಲಾ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗ ಜಿಲ್ಲಾಧ್ಯಕ್ಷರಾದ ಎಸ್ಟಿ ಜಯರಾಮ್ ಸಾತ್ನೂರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭದ್ರಾಚಲಮೂರ್ತಿ ಶಂಕರ್, ಮಂಡ್ಯ ಜಿಲ್ಲೆಯ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಮುಖಂಡರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಹಕಾರ ಸಂಘದ ಸದಸ್ಯರುಗಳು ಹಾಜರಿದ್ದರು. ಮಂಡ್ಯ ತಾಲೂಕಿನ ದುತಾ ಹೋಬಳಿಯ ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ಸವರ್ಣೀಯರ ಗುಂಪು ಪರಿಶಿಷ್ಟ ಜಾತಿ ಮಾದಿಗ ಜನಾಂಗದ ಜಯದೇವ ಎಂಬುವವರು ಸೇರಿದಂತೆ 7 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸುವಂತಾಗ್ರಹಿಸಿ ದಲಿತರು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ದಸಂಸ ಸಂಚಾಲಕ ನಂಜುಂಡ ಮೌರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ದಲಿತರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯ ತಾಲೂಕು ಶಿವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದುವರೆಗೂ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಮಾದಿಗ ಸಮುದಾಯದ 5 ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಕಳೆದ ಜನವರಿ 8ರಂದು ರಾತ್ರಿ ಸುಮಾರು 10 ರಿಂದ 11 ಗಂಟೆ ಸಮಯದಲ್ಲಿ ಸವರ್ಣೀಯರು ವಿನಾಕಾರಣ ಜಗಳ ತೆಗೆದು ಜಾತಿ ನಿಂದನೆ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸಿರೋದಲ್ಲದೆ ದಲಿತ ಯುವಕ ಸೇರಿದಂತೆ 7 ಜನ ದಲಿತರ ಮೇಲೆ ಸುಮಾರು 30 ಸವರ್ಣೀಯರು ಗುಂಪು ಕಟ್ಟಿಕೊಂಡು ಮನಸೋ ಇಚ್ಛೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪೆಟ್ರೋಲ್ ಸಿಮೆಂಟ್ ತಂದು ಮನೆಗಳನ್ನು ಸುಟ್ಟು ಹಾಕೋದಾಗಿ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಪ್ರತಿಭಟನಾಕಾರರು ದೂರಿದ್ರು. ದಲಿತರ ಮೇಲೆ ದೌರ್ಜನ್ಯ ಮಾಡಿ ಬಂಧಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ ಮಾಡಿ ಬಂಧಿಸಿರುವ ಪೊಲೀಸ್ ಅಧಿಕಾರಿಗಳು ಹೇಳಿಬೇಕು, ಬೇಕೇ ಬೇಕು. ಜೈ 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 ಭೀಮ್, ಜೈ 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 ಭೀಮ್, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ. ಕೂಡಲೇ ಪೊಲೀಸರು ಸಂಬಂಧಪಟ್ಟ ಕಿಡಿಗೇಡಿಗಳನ್ನು ಬಂಧನ ಮಾಡಿ ನೊಂದ ಕುಟುಂಬಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಮಂಡ್ಯ ತಾಲೂಕು ಟಿ ಮಲ್ಲಿಗೆರೆ ದುದ್ದ ಹೋಬಳಿ ಶಿವಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ 5 ಕುಟುಂಬಗಳು ಆ ಗ್ರಾಮದಲ್ಲಿ ಒಂದು ಪಕ್ಕದಲ್ಲಿ ವಾಸ ಮಾಡ್ತಿದ್ದಾರೆ. ಸುಮಾರು ದಿವಸಗಳಿಂದ ಕೂಡ ಆ ಕುಟುಂಬಗಳ ಜೊತೆ ಏನು ನಿಮ್ಮ ತಾತ ಮುತ್ತಾತಂದಿರು ನಮ್ಮನೆ ದನ ಕಾಯ್ತಾ ಇದ್ರು, ಕಸ ಸುರಿತಾ ಇದ್ರು, ಇವತ್ತು ನೀವುಗಳು ಯಾವುದೇ ಕೆಲಸಕ್ಕೆ ಬರ್ದಾನೆ ನೀವು ನಿಮ್ಮ ಪಾಡಿಗೆ ನೀವು ಹೋಯ್ತಾ ಇದ್ದೀರಿ, ಅಹಂಕಾರ ಬಂತು ಅಂತೇಳಿ ಈ ರೀತಿ ಚುಡಾಯಿಸುವಂಥ ಮಾತುಗಳನ್ನ ಆಡ್ಕೊಂಡು ದಿನಾಂಕ 8ನೇ ತಾರೀಕು ಅವ್ರ ಮೇಲೆ ಮಾರಣಾಂತಿಕ 5 ಮನೆಗಳಿಗೂ ನುಗ್ಗಿ ಹೊಡೆದು ಅವ್ರನ್ನ ಎಷ್ಟು ಹೀನಾಯ ಹೊಡೆದಿದ್ದಾರೆ ಅಂದರೆ ರಾಕ್ಷಸತನವನ್ನು ತೋರಿಸಿದ್ದಾರೆ. ಸುಮಾರು ರಾತ್ರಿ 10:30ರಿಂದ 11 ಗಂಟೆ ಸಮಯದಲ್ಲಿ ಇಡೀ ಊರು 30 ರಿಂದ 40 ಜನಗಳು ಹೊಡೆದು ಅವ್ರನ್ನ ಹೀನಾಯ ಮಾನವ ನೋಡಿ ಇದೇ ಕುಟುಂಬದವರು ಹೊಡೆದು ಇವತ್ತು ಮಂಡ್ಯ ಜನರಲ್ ಹಾಸ್ಪಿಟಲ್ ಹುಡುಗ ಅಡ್ಮಿಟ್ ಆಗಿದ್ದಾನೆ. ಆದರೂ ಕೂಡ ಹೊಡೆದಂಥ ಜನಗಳು ಇವತ್ತು ಕೂಡ ಲೀಲಾಜಲ ಓಡಾಡ್ಕೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಮತ್ತು ಪೊಲೀಸ್ ಇಲಾಖೆ ಗಲಾಟೆ ನಡೆದಂಥ ಜಾಗಕ್ಕೆ ಹೋಗಿದ್ರೂ ಸಹ ಅವ್ರು ಯಾರನ್ನೇ ಕೂಡ ಬಂಧಿಸಲಿಲ್ಲ. ಯಾಕೆ? ಆ ಕುಟುಂಬದವ್ರನ್ನ ಒಳಗೊಂಡಂತೆ ಎಲ್ಲ ಸಂಘಟನೆಯವರೆಲ್ಲ ಒಳಗೊಂಡಂತೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಅದು ಎಚ್ಚೆತ್ಕೊಂಡು ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಒಂದು 10 ಗಂಟೆ ಏನಂಗೆ ಗಲಾಟೆ ಆಯ್ತಾಯಿತ್ತು ಸರ್. ಅಲ್ಲಿ ಏನು ಗಲಾಟೆ ಅಂತ ಹೋಗಿ ನೋಡಬೇಕಾದ್ರೆ ನಮ್ಮ ಮಗನಿಗೆ ಹಾಕೊಂಡು ಚೆಂದಾಗಿ ಹೊಡೆದಾಕ್ಬಿಟ್ಟಿದ್ರು ಸರ್. ನಾವು ಯಾಕೆ ಹೊಡಿತಾ ಇದ್ದೀರಿ ಏನು ಅಂತ ಕೇಳಿದಕ್ಕೆ ನಮ್ಮನ್ನು 2 ಏಟು ಹೊಡೆದು ಆಚೆ ಎಳೆದು ಬಿಸಾಕ್ಬಿಟ್ರು. ಆಮೇಲೆ ತಿರ್ಗಿ ಅದೇನೇ ಇದ್ರು ಮಾತಾಡೋಣ ಕಣ್ರಪ್ಪ ಬೇಡ ಅಂತ ನಾವು ಗಂಡ ಹೆಂಡ್ತೀರಿ ಇಬ್ಬರು ಅವ್ರ ಕಾಲೆಲ್ಲ ಹೋಗಿ ಹಿಡ್ಕೊಂಡು ಕಾಲಲ್ಲೆಲ್ಲ ಒದ್ರೆ ಬರ್ತು. ಒಬ್ಬರು ಸುಧಾ ಬಿಟ್ಕೊಡ್ಲಿಲ್ಲ. ಯಾರಾದರೂ ಹಿರಿಕರಾದ್ರೂ ಅದೇನು ತಪ್ಪಿದ್ದು ನಾವು ಮಾತಾಡ್ತೀವಿ ಅಂತ ಒಬ್ಬರೂ ಸುಧಾ ಅನ್ನಲೇ ಇಲ್ಲ. ಎಲ್ಲ ಬರೀ ಹೋಗಿ ಬರೋರೆಲ್ಲ ಹೊಡೆಯೋರು. ಕಪ್ಪಲ್ ಮೇಲೆ ದೊಡ್ಡ ಮೇಲೆಲ್ಲ ಹೊಡೆದು ತುಳಿದು ನಮ್ಮ ಗಂಡನಿಗೂ ಹೊಡೆದು. ಈ ಪ್ರತಿಭಟನೆಯಲ್ಲಿ ಟಿ ಮಲ್ಲಿಗೆರೆ ಗ್ರಾಮದ ದಲಿತರು ಭಾಗವಹಿಸಿದ್ರು. ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಮತ್ತು ಜಿಲ್ಲಾ ಸೌಹಾರ್ದ ಸಹಕಾರಿ ಸಮ್ಮೇಳನ ನಗರದ ರೈತ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಅವರು ಉದ್ಘಾಟಿಸಿ ಸಹಕಾರಿ ಸಂಘದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಅವರು, ನಾವು ರಾಜಕಾರಣದಲ್ಲಿ ಸೌಹಾರ್ದತೆಯನ್ನು ಅರ್ಥ ಮಾಡಿಕೊಳ್ಳದವರು. ಯಾಕಂದ್ರೆ ನಾವು ಗೆದ್ದೇ ಬಿಡ್ತೀವಿ ಅಂದಾಗ ಗೆಲ್ಲೋಕೆ ಆಗೋದಿಲ್ಲ ಅನ್ನೋದನ್ನ ಗೆಲ್ಲುತ್ತೇವೆ. ಅದೇ ರೀತಿ ಸೌಹಾರ್ದ ಸರ್ಕಾರದ ಅಡಿಯಲ್ಲಿ ಸೌಹಾರ್ದ ಒಕ್ಕೂಟ ರೈತರಿಗೆ ಸಾಲ ಸೌಲಭ್ಯ, ಸಾರ್ವಜನಿಕ ಜಾಗೃತಿ ಮೂಡಿಸೋದು, ಸ್ವಾಭಿಮಾನದಿಂದ ಬದುಕೋದನ್ನ ಕಲಿಸೋದು ಸೌಹಾರ್ದ ಬ್ಯಾಂಕುಗಳು, ಕೃಷಿ ಪತ್ತಿನ ಸಹಕಾರ ಸಂಘಗಳ ಕೆಲಸ ಎಂದರು. ಸೌಹಾರ್ದ ಅನ್ನೋದು ಹೇಳೋದು ಆಲ್ಟರ್ನೇಟ್ ಗವರ್ಮೆಂಟ್ ಇದ್ದಾಗ ನಾವು ಇವತ್ತು ರಾಜಕಾರಣದಲ್ಲಿ
ಸೌಹಾರ್ದನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋವಂಥದ್ದು. ಯಾಕೆ ಅಂದರೆ ನಾವೇನೋ ಗೆದ್ದೇ ಬಿಡ್ತೀವಿ ಅಂತ ಹೇಳಿದಾಗ ಅದು ಗೆಲ್ಲಕ್ಕಾಗಲ್ಲ. ಅದು ಗೆಲ್ಲಕ್ಕಾಗಲ್ಲ ಅನ್ನೋದನ್ನ ಗೆಲ್ತೀವಿ. ಇದು ಸೌಹಾರ್ದ. ಅದ್ರ ಅರ್ಥ ಮಾಡ್ಕೋಬೇಕಾದ್ರೆ ಭಾಳ ಕಷ್ಟಪಡಬೇಕು, ಆದರೆ ಈಸಿ. ಸೌಹಾರ್ದದಲ್ಲಿ ಆಲ್ಟರ್ನೇಟ್ ಆಗಿ ಸರ್ಕಾರ ಏನು ಮಾಡೋಕ್ಕೆ ಎಲ್ರಿಗೂ ಮಾಡೋಕ್ಕಾಗಲ್ವೋ, ಆದರೆ ಸರ್ಕಾರದ ಅಡಿಯಲ್ಲೇ ಸೌಹಾರ್ದದ ಒಕ್ಕೂಟಗಳು ಸಾಲ ಸೌಲಭ್ಯವನ್ನು ಕೊಡೋದು, ರೈತರನ್ನ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸೋದು, ಮತ್ತು ಅವರನ್ನು ಸ್ವಾಭಿಮಾನದಿಂದ ಬದುಕೋ ರೀತಿ ಮಾಡೋದೇ ಸೌಹಾರ್ದ ಒಕ್ಕೂಟಗಳ ಮತ್ತು ಸೌಹಾರ್ದ ಬ್ಯಾಂಕ್ಗಳು, ಸೌಹಾರ್ದ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕೆಲಸ ಆಗಿದೆ. ಈ ಸಹಕಾರಿ ಸಂಘಗಳು ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬ ರೈತಾಪಿ ವರ್ಗದವರಿಗೂ ಅವಶ್ಯಕತೆ ಇದೆ. ಅವರು ರೈತರ ಬೆನ್ನೆಲುಬಾಗಿ, ರೈತರ ಸಹಕಾರಿಯಾಗಿ, ಅವರ ಜೊತೆಯಲ್ಲೇ ಸಹಕಾರ ಅಂದರೆ ನಿನಗೆ ನಾನು ಕೊಡು, ನನಗೆ ನೀನು ಕೊಡು ಅನ್ನೋದೇ ಸಹಕಾರ. ಆ ರೀತಿ ಸಹಕಾರ ವ್ಯವಸ್ಥೆಯಲ್ಲಿ ರೈತರ ಜೀವನಾಡಿಯಾಗಿದೆ. ಇವತ್ತು ರಾಜ್ಯದಲ್ಲಿ ಹಲವಾರು ರೈತರ ಸ್ವಾವಲಂಬಿ ಬದುಕಿಗೆ ಮುನ್ನುಡಿಯನ್ನು ಬರೆದಿರೋದೇ ಸಹಕಾರ ಸಂಘಗಳು. ಇಂತಹ ಸಹಕಾರ ಸಂಘಗಳ ಒಕ್ಕೂಟವನ್ನು ಗುರುರಾಜ್ ಅವರು ಪ್ರಥಮ ಅಧ್ಯಕ್ಷರಾಗಿ ಮಂಡ್ಯದಲ್ಲಿ ಆರಂಭ ಮಾಡಿದರೆ ಅವರ ತಂಡಕ್ಕೆ ಒಳ್ಳೆಯದಾಗಲಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಬಿಟಿ ಗುರುರಾಜ್, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಅಧ್ಯಕ್ಷರಾದ ನಂಜನಗೌಡ, ಮಂಡ್ಯ ಚಾಮರಾಜನಗರ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಬಲರಾಮ್, ಮಂಜುನಾಥ್ ಎಸ್ಕೆ, ಗುರುಪ್ರಸಾದ್ ಬಂಗೇರ, ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ ಎಸ್ ಸಿದ್ದಲಿಂಗಯ್ಯ, ನಿರ್ದೇಶಕರುಗಳಾದ ಎಸಿ ರಮೇಶ್, ಕೆಎಲ್ ಶಿವರಾಮು, ರಮೇಶ್, ವೆಂಕಟೇಶ್ ಗೌಡ, ನಾಗರಾಜು, ಪುಟ್ಟಬುದ್ದಿ, ಕೃಷ್ಣಪ್ಪ, ಶಿವಲಿಂಗೇಗೌಡ, ಪಲ್ಲವಿ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯ ಒಕ್ಕಲಿಗರ ಸಂಘದ ಆಸ್ತಿ ಉಳಿವಿನ ಹೋರಾಟ ಸಮಿತಿ ವತಿಯಿಂದ ಸಜ್ಜೆಪಾಳ್ಯದ ಭೂಮಿ ಉಳಿವಿಗಾಗಿ ಜನಾಂದೋಲನ ಸಂಕಲ್ಪ ಬೆಂಗಳೂರಿನ ರಾಜ್ಯ ಒಕ್ಕಲಿಗರ ಸಂಘದ ಆವರಣದಲ್ಲಿ ನಡೆಯಿತು. ಒಕ್ಕಲಿಗರ ಸಂಘಕ್ಕೆ ಸೇರಿದ ಸಜ್ಜೆಪಾಳ್ಯ ಜಮೀನು ರಕ್ಷಣೆಗೆ ಪತ್ರಕರ್ತರು ಹಾಗೂ ಹೋರಾಟಗಾರರು, ಸಮಿತಿಯ ಸಂಚಾಲಕರಾದ ಕೆನ ಲಿಂಗೇಗೌಡ ಅವರು ವಿವಿಧ ಒಕ್ಕಲಿಗರ ಸಂಘಗಳ ಮತ್ತು ಕನ್ನಡಪರ ಪ್ರಗತಿಪರ ಹೋರಾಟಗಾರರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಾಯಿತು. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇರ್ತಕ್ಕಂಥ ಸಂಘ ಸಂಸ್ಥೆಗಳೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾವು ಸಜ್ಜೆ ಪಡೆದ ಜಮೀನಿನ ವಿಚಾರಕ್ಕೆ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ, ಇವತ್ತು ಅಲ್ಲಿ ಸಾಕಷ್ಟು ಕಗ್ಗಂಟುಗಳಿದ್ದಾವೆ. ನಮ್ಮ ಜನರಲ್ಲೂ ಕೂಡ ಅನೇಕ ರೀತಿಯ ವಿಚಾರಗಳು ಅರ್ಧಂಬರ್ಧ ಗೊತ್ತಿರ್ತಕ್ಕಂಥದ್ದು ಎಲ್ಲ ಇದ್ದಾವೆ. ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ಭಾರತೀಯ ಸೇನಾ ದಿನ ಮತ್ತು ರಾಷ್ಟ್ರೀಯ ರೈತರ ದಿನ ಪ್ರಯುಕ್ತ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅಲಯನ್ಸ್ ಸಂಸ್ಥೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಲಯನ್ಸ್ ಸಂಸ್ಥೆಯ ಮುಖ್ಯ ಧ್ಯೇಯ ಕ್ಯಾನ್ಸರ್ ನಿರ್ಮೂಲನೆಗೆ ಆದ್ಯತೆ, ಅಗತ್ಯವುಳ್ಳವರಿಗೆ ನೆರವು, ಇದರೊಟ್ಟಿಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ದಿನಗಳಲ್ಲಿ ತನ್ನದೇ ಆದ ಸೇವಾ ಚಟುವಟಿಕೆಗಳನ್ನು ರೂಪಿಸುವುದಾಗಿದೆ ಅಂತ ನುಡಿದರು. ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಅಲಯನ್ಸ್ ಸಂಸ್ಥೆಯ ಶಾಖೆಗಳಿದ್ದು ಲಕ್ಷಾಂತರ ಮಂದಿ ಸದಸ್ಯರು ವಿವಿಧ ಸೇವಾ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ತೊಡಗಿಸಿಕೊಂಡಿದ್ದಾರೆ ಅಂತ ತಿಳಿಸಿದರು. ಭಾರತೀಯರಿಗಾಗಿ ಪ್ರಾರಂಭವಾದಂಥ ಒಂದು ಸೇವಾ ಸಂಸ್ಥೆ, ಹೇಗೆ ಇಂಟರ್ನ್ಯಾಷನಲ್ ಸಂಸ್ಥೆಗಳಾದ ಜೇಸಿಸ್ಸು, ರೋಟರಿ, ಲಯನ್ಸ್ ಇದೆಯೋ, ಹಾಗೆ ಅಲಯನ್ಸ್ ಕ್ಲಬ್ ಸಹ ಭಾರತದಿಂದ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರ ಶಾಖೆಗಳಾಗಿ ಮಂಡ್ಯ ಮತ್ತು ಮೈಸೂರಿನಲ್ಲಿ ಕಳೆದ 1 ವರ್ಷದಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮಂಡ್ಯದ ಈ ಜಿಲ್ಲೆಗೆ ರಾಜ್ಯಪಾಲರಾಗಿ KT ಹನುಮಂತು ಅವರು ರಾಜ್ಯಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಅಲಯನ್ಸ್ ಕ್ಲಬ್ದು ಮುಖ್ಯವಾಗಿ 3: ಒಂದು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮೊದಲನೇದಾಗಿ, ಎರಡನೇದು ಓಲ್ಡ್ ಏಜ್ ಹೋಮ್ಗಳು, ಮತ್ತು ಮೂರನೇದು ಆರ್ಫನ್ಸ್ ಹೋಮ್ಗಳು. ಈ ಜೊತೆಗೆ ಇದಲ್ಲದೆ ನಾವು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿರುವಂಥ
ಆ ದಿವಸಗಳನ್ನು ಸಹ ನಾವು ಆಚರಿಸ್ತಾ ಇದ್ದೀವಿ. ಉದಾಹರಣೆಗೆ ಇಂಜಿನಿಯರ್ಸ್ ಡೇ ಆಗಲಿ, ಡಾಕ್ಟರ್ಸ್ ಡೇ ಆಗಲಿ, ಅದೇ ರೀತಿ ಟೀಚರ್ಸ್ ಡೇ, ಲಾಯರ್ಸ್ ಡೇ ಮಾಡಿದ್ದೀವಿ. ಅದೇ ರೀತಿ ಈಗ ಸೇನಾ ದಿನ ಮತ್ತು ರೈತರ ದಿನವನ್ನು ಸಹ ಆಚರಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದ ಕೆ ಮೂರ್ತಿ, ಸುಬ್ರಹ್ಮಣ್ಯ, ಎಂ ರಮೇಶ್, ಆದರ್ಶ ಕೃಷಿಕ ಕೆಎಸ್ ಸೋಮಶೇಖರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು, ಅನಿಕೇತನ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ರಾಮಲಿಂಗಯ್ಯ, ಅಲಯನ್ಸ್ ಸಂಸ್ಥೆಯ 1ನೇ ಜಿಲ್ಲಾ ಉಪರಾಜ್ಯಪಾಲ ಮಾದೇಗೌಡ, ನಿವೃತ್ತ ಪ್ರಾಂಶುಪಾಲ ಎಚ್ ಅನಿಲ್ ಕುಮಾರ್, ಸಂಪುಟ ಖಜಾಂಚಿ ರಕ್ಷಿತ್ ರಾಜ್, ಪ್ರತಿಭಾಂಜಲಿ, ಪ್ರೊಫೆಸರ್ ಡೇವಿಡ್ ಸೇರಿದಂತೆ ಹಲವರು ಹಾಜರಿದ್ದರು. ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ILYFನ ವತಿಯಿಂದ ಜನವರಿ 17, 18 ಮತ್ತು 19ರಂದು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಕಾರ್ಯಕ್ರಮವನ್ನು ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಅಂತ ಮೈಸೂರು ಕಾನ್ಕ್ಲೇವ್ನ ಅಧ್ಯಕ್ಷ BS ಪ್ರಶಾಂತ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗಿನ ಯುವ ಪೀಳಿಗೆಯಲ್ಲಿ ಹೊಸ ಚೈತನ್ಯ ಮೂಡಿಸುವಂತಹ ನಿಟ್ಟಿನಲ್ಲಿ ಹಾಗೂ ಸ್ಫೂರ್ತಿ ತುಂಬಲು ಮತ್ತು ಅವರ ನವ ಉದ್ಯಮದ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸದರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಜನವರಿ 17ರ ಬೆಳಿಗ್ಗೆ 10:30ಕ್ಕೆ ಸುತ್ತೂರು ವೀರಸಿಂಹಾಸನ ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ MB ಪಾಟೀಲ್, ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ BY ವಿಜಯೇಂದ್ರ, ಶಾಸಕ HM ಗಣೇಶ್ ಪ್ರಸಾದ್, ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ನ ನಿರ್ದೇಶಕ ನಿತೇಶ್ ಪಾಟೀಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಅಧ್ಯಕ್ಷ ನ್ಯಾ ಸುಭಾಷ್ ಪಿ, ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾದ ಅಧ್ಯಕ್ಷ ಬಾಲಚಂದ್ರ ರಾವ್ ರಾಣೆ, ಆದರ್ಶ್ ಗ್ರೂಪ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ BM ಜೈಶಂಕರ್, ಬಸವ ಸಮಿತಿಯ ಅಧ್ಯಕ್ಷ ಅರವಿಂದ ಜತಿ, ILYF ಸಂಸ್ಥಾಪಕ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ನವೀನ್ KS ಉಪಸ್ಥಿತರಿರಲಿದ್ದಾರೆ ಅಂತ ಹೇಳಿದರು. ಸಣ್ಣದಾಗಿ ಮನೆಗಳಲ್ಲಿ ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಅಂಥವ್ರನ್ನೆಲ್ಲನೂ ತೊಗೊಂಬಂದಿದ್ದೀವಿ. ಜೊತೆಯಲ್ಲಿ ನೀವು ಈ ಬಾರಿ ನಮ್ಮ ಕಾನ್ಕ್ಲೇವ್ನ ಒಂದು ಸೆಮಿನಾರ್ಸ್ ಏನಿದೆ, ಈ ಸೆಮಿನಾರ್ಸ್ನ ಮೇನ್ ಉದ್ದೇಶನೇ ಅದು. ನಾನು JSS ಊಟಿ ರೋಡಲ್ಲಿ ಓದ್ದವನು. ಅಲ್ಲಿ ಆ್ಯಕ್ಚುಲಿ ಈಗ JSS ಅಂದ ತಕ್ಷಣ ಎಲ್ರಿಗೂ ಏನು ಅನ್ಸ್ಬಿಡುತ್ತೆ, ಲಿಂಗಾಯತರದ್ದೇನೋ ಅಂತ ಅನಿಸುತ್ತೆ. ಸಂಸ್ಥೆ ನಡೆಸ್ತಾ ಇರೋದು ಲಿಂಗಾಯತರು, ಬಟ್ ಏನು ಸ್ವಾಮೀಜಿ ಬರೀ ಲಿಂಗಾಯತರಿಗೇನೆ ಅಡ್ಮಿಷನ್ ಕೊಡುವಂಥದ್ದಲ್ಲ, ಎಲ್ಲ ಜನಾಂಗಕ್ಕೂ ಕೊಡ್ತಾರೆ. ಅಲ್ಲಿ ಬರುವಂಥ ನನ್ನೆಲ್ಲ ಸ್ನೇಹಿತರು ಎಲ್ಲ ಜಾತಿ ವರ್ಗದವರು ಇದ್ದರು. ಅವರೆಲ್ಲರೂ ಹಳ್ಳಿಗಳಿಂದ ಬಂದಂಥವ್ರಿಗೆ ಒಂದು ಎಕ್ಸ್ಪೋಷರ್ ಇರಲ್ಲ, ಅವರ ಲೈಫ್ನ ಹೆಂಗೆ ರೂಪಿಸ್ಕೋಬೇಕು ಮಾಡಬೇಕು ಅಂತ. ಎಷ್ಟೋ ಜನ ಇವತ್ತಿನ ದಿನ ನನ್ನ ಸ್ನೇಹಿತರು ವಾಪಸ್ ಹೋಗಿ ಹಳ್ಳಿಗಳಲ್ಲಿ ಮತ್ತೆ ಬೇಸಾಯ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಓದಿದ್ರು ಮಾಡಿದ್ರು ಅವ್ರ ಕಷ್ಟಗಳನ್ನ ನಮ್ಗೆ ಹೇಳ್ಕೊತಾರೆ. ಬಟ್ ಅವ್ರಿಗೆ ಯಾರು ಕೈ ಹಿಡಿಯೋಂಥವ್ರು ಬೇಕು, ಒಂದು ಸ್ವಲ್ಪ ಅಪ್ಲಿಫ್ಟ್ಮೆಂಟ್ ಕೊಡಬೇಕಾಗತ್ತೆ. ಆ ಅಪ್ಲಿಫ್ಟ್ಮೆಂಟ್ ಕೊಡೋದಕ್ಕೆ ಈ ಥರದ ಒಂದು ಸೆಮಿನಾರ್ಸ್ ಆಗಲಿ, ಒಂದು ಈವೆಂಟ್ಸ್ ಆಗಲಿ, ಅದು 100% ಹೆಲ್ಪ್ ಮಾಡುತ್ತೆ. ಸುದ್ದಿಗೋಷ್ಠಿಯಲ್ಲಿ ILYFನ ಮೈಸೂರು ವಿಭಾಗದ ಅಧ್ಯಕ್ಷ ಮಹದೇವ ಪ್ರಸಾದ್ KS, ಮಂಡ್ಯ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ S ಆನಂದ್, ಸ್ವಾಮಿ ಮೋಹನ್, ವೀರೇಶ್ HS ಹಾಜರಿದ್ದರು. ಟಿ ನರಸೀಪುರ ತಾಲೂಕಿನ ಮೂಗೂರು ಹೋಬಳಿಯ ಎಂಸಿಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಬಂಡಿ ಉತ್ಸವ ಜರುಗಿದೆ. ಮೂಗೂರು ವಧೆ ಬಂಡಿ ಅಂತಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಂತಹ ಮೂಗೂರು ಗ್ರಾಮದ ಶ್ರೀ ತ್ರಿಪುರ ಸುಂದರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮ ಸಮೀಪದ ಎಂಸಿಹಳ್ಳಿಯಲ್ಲಿ ಬಂಡಿ ಉತ್ಸವ ಗ್ರಾಮಸ್ಥರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯ ಮುಖಂಡರಾದ ಸಿಯಳಿ ಗುರುಮೂರ್ತಿ ಅವರು ಮಾತನಾಡಿ, ಬಂಡಿ ಉತ್ಸವ ಮೂಗೂರು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಗೆ ಹಬ್ಬವಾಗಿದ್ದು, ಈ ಹಬ್ಬದ ಆಚರಣೆಯನ್ನ ಪುರಾತನ ಕಾಲದಿಂದಲೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದ್ದು, ಇದರಿಂದ ಜನರಿಗೆ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗುತ್ತೆ ಎಂಬ ನಂಬಿಕೆ ಜನರಲ್ಲಿದೆ ಎಂದರು. ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಪೂಜೆ ಇದು. ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ. ಬೇಕಾದಷ್ಟು ಜನಕ್ಕೆ ಒಳ್ಳೆಯದು ಆಗದ, ಕೆಲವರಿಗೆಲ್ಲ ಒಳ್ಳೆಯದಾಗದ. ಅದರಿಂದ ಒಳ್ಳೆಯದಾಗುತ್ತೆ ಅಂತ ಆ ನಂಬಿಕೆ ಇಟ್ಟಿಯದ. ಒಳ್ಳೆಯದು ಆಗುತ್ತೆ ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಇದೇ ಸಂದರ್ಭದಲ್ಲಿ ಬಂಡಿ ಉತ್ಸವಕ್ಕೆ ಬರುವ ನೆಂಟರಿಷ್ಟರು, ಸ್ನೇಹಿತರು, ನೆರೆಹೊರೆಯವರು ಹಾಗೂ ಬಂದಂತಹ ಅತಿಥಿಗಳಿಗೆಲ್ಲ ಗುರುಮೂರ್ತಿಯವರ ನಿವಾಸದಲ್ಲಿ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು.
ಎಎಂ ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.